ಸಂಪುಟದಲ್ಲಿ ಸ್ಥಾನ ಪಡ್ಕೊಳ್ಳೋದಕ್ಕೆ ಜಮೀರ್ ಇನ್ನಿಲ್ಲದಂತೆ ಕಸರತ್ತನ್ನು ಮಾಡ್ತಾ ಇದ್ದಾರೆ. ಹಿರಿಯ ನಾಯಕರ ಅಸಮಾಧಾನವನ್ನು ಶಮನ ಮಾಡುವ ಪ್ರಯತ್ನದಲ್ಲಿ ಜಮೀರ್ ಅಹಮದ್ ಖಾನ್ ಅವರಿದ್ದಾರೆ. ಸಂಪುಟದಲ್ಲಿ ಸ್ಥಾನ ಪಡ್ಕೊಳ್ಳೋದಕ್ಕೆ ನೆಕ್ಸ್ಟ್ ಫೇಸಲ್ಲಿ ಸಂಪುಟ ರಚನೆ ಆಗುವಂಥ ಸಂದರ್ಭದಲ್ಲಿ ತಮಗೆ ಸ್ಥಾನ ಬೇಕು ಅಂತ ಹೇಳಿ ಪ್ರಯತ್ನಗಳನ್ನು ಮುಂದುವರಿಸಿದ್ದಾರೆ. ಯಾರೆಲ್ಲ ಮುನಿಸ್ಕೊಂಡಿದ್ದಾರೆ ನಾಯಕರು ಅವರನ್ನು ಸಮಾಧಾನ ಮಾಡುವ ಕಾರ್ಯದಲ್ಲಿ ಜಮೀರ್ ಅವರು ನಿರತರಾಗಿದ್ದಾರೆ. ಸಿದ್ದರಾಮಯ್ಯನವರು ಕೋಪಗೊಂಡಿದ್ದಾರೆ, ಮುನಿಸ್ಕೊಂಡಿದ್ದಾರೆ. ಅದು ತುಂಬ ತೀರಾ ಇತ್ತೀಚಿನವರೆಗೆ ಅದು ಗೊತ್ತಿರಲಿಲ್ಲ ಸಿದ್ದರಾಮಯ್ಯನವರು ಮುನಿಸ್ಕೊಂಡಿದ್ದಾರೆ ಅಂತ. ಮೊನ್ನೆ ಅವರ ಮುನಿಸೇನಿತ್ತು ಅದು ಹೊರಗಡೆ ಬಂದ್ಬಿಡ್ತು. ನನ್ನ ಆಪ್ತ ಅಂದ್ಬಿಟ್ರೆ ನನ್ನ ವಿರುದ್ಧನೇ ಕೆಲಸ ಮಾಡಬೇಕಂತ ಕೇಳಿಬಿಟ್ಟಿದ್ರು ಸಿದ್ದರಾಮಯ್ಯನವರು. ಡಿ.ಕೆ. ಶಿವಕುಮಾರ್ ಅವರು ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಭೇಟಿಯಾಗಿದ್ದಾರೆ. ಸಚಿವ ಸ್ಥಾನಕ್ಕೋಸ್ಕರ ನಾಯಕರ ಮುಂದೆ ಮನವಿಯನ್ನು ಸಲ್ಲಿಸಿರುವಂಥದ್ದು ನೋಡಿ, ಫೋಟೋಗಳನ್ನು ಗಮನಿಸ್ತಾ ಇದ್ದೀವಿ. ಸಿದ್ದರಾಮಯ್ಯನವರನ್ನು ಭೇಟಿಯಾಗಿದ್ದಾರೆ, ಡಿ.ಕೆ. ಶಿವಕುಮಾರ್ ಅವರನ್ನು ಭೇಟಿಯಾಗಿದ್ದಾರೆ, ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಭೇಟಿಯಾಗಿದ್ದಾರೆ. ಕೋಪ ಏನಿದೆ ಆ ಕೋಪನ ಕಡಿಮೆ ಮಾಡ್ಕೊಳ್ಳಿ, ಅಥವಾ ನಾನು ಆ ರೀತಿಗೆ ತಪ್ಪೇ ಮಾಡಿಲ್ಲ, ನನ್ನ ವಿರುದ್ಧ ಷಡ್ಯಂತ್ರ ನಡೆದಿದೆ, ಇದು ಆಡಿಯೋ ವಿಚಾರ, ಅದೆಲ್ಲವೂ ಸಹ ಷಡ್ಯಂತ್ರ, ನನ್ನ ವಿರುದ್ಧ ಪಿತೂರಿ ಮಾಡಲಾಗಿದೆ. ಸೊ ಈ ರೀತಿಯಾದಂತಹ ಒಂದಷ್ಟು ವಿಚಾರಗಳನ್ನು ಒತ್ತಿ ಹೇಳ್ತಾ ಇದ್ದಾರೆ. ನಾನು ಆ್ಯಕ್ಚುಲಿ ರಾಜ್ಯದಲ್ಲೇ ಇರಲಿಲ್ಲ, ನಾನು ಕೇರಳಂಗೆ ಹೋಗ್ಬಿಟ್ಟಿದ್ದೆ ನೋಡಿ, ಕೇರಳದಲ್ಲಿ ನಾನು ಹೋದ್ನಲ್ಲ, ಹಾಗಾಗಿ ಅಲ್ಲಿ ಕೇರಳದಲ್ಲಿ ಕಾಂಗ್ರೆಸ್ ಗೆದ್ದಿದ್ದು. ಸೊ ಈ ರೀತಿಯಾದಂತಹ ಒಂದಷ್ಟು ವಿಚಾರಗಳನ್ನು ನಾಯಕರುಗಳ ಮುಂದೆ ಮಂಡಿಸುವ ಕೆಲಸವನ್ನು ಜಮೀರ್ ಅಹಮದ್ ಖಾನ್ ಅವರು ಮಾಡ್ತಾ ಇದ್ದಾರೆ. ಆದರೆ ಅವರ ಈ ಪ್ರಯತ್ನಗಳು ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅನ್ನೋದನ್ನು ನಾವು ಮುಂದಿನ ಹಂತದವರೆಗೆ ಕಾದು ನೋಡಬೇಕು. ಯಾಕಂದರೆ ಆಲ್ರೆಡಿ ಅಲ್ಪಸಂಖ್ಯಾತ ಸಮುದಾಯದ UT ಖಾದರ್ ಅವರು ಸಂಪುಟದಲ್ಲಿ ಅವಕಾಶ ಪಡ್ಕೊಂಡಿದ್ದಾರೆ. ಮಗದೊಂದು ಕಡೆ ಡಿ.ಕೆ. ಶಿವಕುಮಾರ್ ಅವರ ಪರಮಾಪ್ತರು ಅಂತ ಹೇಳಲಾಗ್ತಾ ಇರ್ತಕ್ಕಂಥ ರಿಜ್ವಾನ್ ಅರ್ಷದ್ಗೆ ಬಹುತೇಕ ಖಚಿತ ಮುಂದಿನ ಕ್ಯಾಬಿನೆಟ್ ಎಕ್ಸ್ಪ್ಯಾನ್ಷನ್ನಲ್ಲಿ ಅನ್ನುವ ರೀತಿಯಾದಂಥ ಚರ್ಚೆಗಳಿದ್ದಾವೆ. ಅಂದರೆ ಕನ್ಫರ್ಮೇಷನ್ ನಮಗೆ ಗೊತ್ತಿಲ್ಲ, ಆದರೆ ಆ ರೀತಿಯಾದಂಥ ಚರ್ಚೆ ಇದೆ. ಏತನ್ಮಧ್ಯೆ ಜಮೀರ್ ಅವರು ಸಹ ಸ್ಥಾನ ಪಡ್ಕೊಳ್ಳೋದಕ್ಕೆ ಇನ್ನಿಲ್ಲದಂತೆ ಪ್ರಯತ್ನಗಳನ್ನು ಮುಂದುವರಿಸಿದ್ದಾರೆ.